ಹಲೋ ಗಾಯ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾವ ರೀತಿಯಾಗಿ ನಾವು ಪರ್ಸನಲ್ ಲೋನನ್ನು ತಗೋಬೇಕು ಬಜಾಜ್ ಫಿನಾನ್ಸ್ನಲ್ಲಿ ಅಂತ. ಸೊ ನೀವೇನಾದರೂ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ನಿಮಗೆ ಅಪ್ ಟು 55 ಲ್ಯಾಕ್ವರೆಗೂ ಲೋನನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ 3 ಲ್ಯಾಕ್ ಪ್ಲಸ್ ಕಸ್ಟಮರ್ಸ್ ಏನಿದ್ದಾರೆ ಈ ಒಂದು ಅಪ್ಲಿಕೇಶನ್ ಟ್ರಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಇದರಲ್ಲಿ ದೇರ್ ಈಸ್ ಎ ನೋ ಪಾರ್ಟ್ ಅಂದರೆ ಪ್ರೀ ಪೇಮೆಂಟ್ ಫೀಸ್ ಅನ್ನೋದು ಇಲ್ಲಿ ಇರಲ್ಲ ಗಾಯ್ಸ್. ಈ ಒಂದು ಪರ್ಸನಲ್ ಲೋನ್ ಅಪ್ಲೈ ಮಾಡ್ಕೋಬೇಕು ಅಂತಂದ್ರೆ ನಮಗೆ ಬೇಸಿಕ್ ಆಗಿರುವಂಥ ಫ್ಯೂ ಡಾಕ್ಯುಮೆಂಟ್ಸ್ ಅಷ್ಟೇ ನೀಡಾಗುತ್ತೆ. ಪರ್ಸನಲ್ ಲೋನ್ ಅನ್ನೋದು ಏನಿದೆ ವಿತಿನ್ 24 ಅವರ್ಸ್ ಅಲ್ಲಿ ನಮಗೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಇಲ್ಲಿ ರೀಪೇಮೆಂಟ್ ಅನ್ನೋದು ಒಂದು ಏನಿದೆ ಅದನ್ನು ನಾವು 96 ಮಂತ್ಸ್ ವರೆಗೂ ಇಲ್ಲಿ ಕೊಡ್ತಾ ಇದ್ದಾರೆ. ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾವು ಪರ್ಸನಲ್ ಲೋನ್ ಅಪ್ಲೈ ಮಾಡ್ಕೋಬೇಕು, ಹಾಗೆ ಯಾವ ತರ ಡಾಕ್ಯುಮೆಂಟ್ಸ್ ನಾವು ಇಲ್ಲಿ ಸಬ್ಮಿಟ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ಪ್ರೊಸೆಸ್ ಅನ್ನೋದು ಇರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ದೇನೆ. ಹಾಗೆ ನಮ್ಮ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಅನ್ನು ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಆಗುತ್ತೆ ನಮ್ಮ ಒಂದು ವಿಡಿಯೋದ ನೋಟಿಫಿಕೇಶನ್ ಏನಿದೆ ಅದು ಫಸ್ಟ್ ಆಗಿ ಬರುತ್ತೆ. ಈ ಒಂದು ಪರ್ಸನಲ್ ಲೋನ್ ಅಲ್ಲಿ ನಮಗೆ ಹಿಡನ್ ಚಾರ್ಜಸ್ ಅನ್ನೋದು ಇರಲ್ಲ. ಇದು ಒಂದು ಆನ್ಲೈನ್ ಅಪ್ಲಿಕೇಶನ್ ಆಗಿದೆ. ಈ ಒಂದು ಲೋನ್ ಅಮೌಂಟ್ ಅನ್ನೋದು ಏನಿದೆ 24 ಅವರ್ಸ್ ಅಲ್ಲಿ ನಮಗೆ ಬ್ಯಾಂಕ್ ಟ್ರಾನ್ಸ್ಫರ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಇಂಟ್ರೆಸ್ಟ್ ರೇಟ್ಸ್ ಕೂಡ ಇಲ್ಲಿ 10% ಪರ್ ಆನಮ್ ನಲ್ಲಿ ನಮಗೆ ಸಿಗ್ತಾ ಇದೆ. ಸೊ ಕ್ವಿಕ್ ಅಪ್ರೂವಲ್ ಕೂಡ ಇಲ್ಲಿ ಆಗ್ತಾ ಇದೆ. ನಿಮ್ಗೇನಾದ್ರೂ ಲೋನ್ ಅವಶ್ಯಕತೆ ಇತ್ತು ಅಂತಂದ್ರೆ ನೀವು ಡಿಲೇ ಮಾಡಬೇಡಿ ಗಾಯ್ಸ್. ಈ ಒಂದು ಬಜಾಜ್ ಫಿನಾನ್ಸ್ ನಲ್ಲಿ ನೀವು ಲೋನ್ ಅನ್ನ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಾವು ಲೋನ್ ಅಪ್ಲೈ ಮಾಡ್ಕೋಬೇಕಾದ್ರೆ ಯಾವ ರೀತಿಯಾಗಿ ನಾವು ಪ್ರೋಸೆಸ್ ನ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದನ್ನ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ಫೈನಾನ್ಸ್ ಅಲ್ಲಿ ನಾವು ಲೋನ್ ಅಪ್ಲೈ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಎಲಿಜಿಬಿಲಿಟಿ ಅನ್ನೋದು ಬೇಕಾಗುತ್ತೆ. ಸೊ ಎಲಿಜಿಬಿಲಿಟಿ ಬಂದ್ಬಿಟ್ಟು ನ್ಯಾಷನಾಲಿಟಿ ನಮ್ದು ಇಂಡಿಯನ್ ಆಗಿರ್ಬೇಕಾಗುತ್ತೆ. ಸೊ ನಾವೇನಿದೀವಿ ಇಂಡಿಯನ್ ಆಗಿರ್ಬೇಕು ಇದರಲ್ಲಿ. ಹಾಗೆ ಏಜ್ ಬಂದ್ಬಿಟ್ಟು ನಮ್ದು 21 ಇಯರ್ಸ್ ಮೇಲೆ ಇರಬೇಕು ಗೈಸ್. ನಮ್ಮ ಒಂದು ಏಜ್ 21 ಇಯರ್ಸ್ ನ ಕಂಪ್ಲೀಟ್ ಆಗಿರ್ಬೇಕು. ಹಾಗೆ ನಮ್ಮ ಒಂದು ಎಂಪ್ಲಾಯ್ಮೆಂಟ್ ಯಾವ ಟೈಪ್ ಅಲ್ಲಿ ಇದೆ ಅಂತ, ಸೊ ನಾವೇನಾದ್ರೂ ಎಂಪ್ಲಾಯ್ಡ್ ವಿತ್ ಪಬ್ಲಿಕ್, ಪ್ರೈವೇಟ್ ಅವ್ರ MNC ಇತ್ತು ಅಂದ್ರೆ ಇಲ್ಲಿ ಲೋನ್ ಅನ್ನು ಸಿಗ್ತಾ ಇದೆ. ಹಾಗೆ ಸಿಬಿಲ್ ಸ್ಕೋರ್ ಅನ್ನೋದು ಏನಿದೆ 685 ಆರ್ ಹೈಯರ್. ಸೊ ಇಲ್ಲಿ ನಮ್ಮ ಒಂದು ಸಿಬಿಲ್ ಸ್ಕೋರ್ ಅನ್ನೋದು ಏನಿದೆ 685 ಮೇಲೆ ನಮಗೆ ಇಲ್ಲಿ ಇರಬೇಕಾಗುತ್ತೆ. ಕಸ್ಟಮರ್ ಪ್ರೊಫೈಲ್ ಬಂದ್ಬಿಟ್ಟು ನಾವೇನಾದ್ರೂ ಸೆಲ್ಫ್ ಎಂಪ್ಲಾಯ್ಡ್ ಆಗಿದೆ ಅಥವಾ ನಾವು ಸ್ಯಾಲರಿಡ್ ಪರ್ಸನ್ ಆಗಿದ್ದರೆ ಇಲ್ಲಿ ನಾವು ಎಲಿಜಿಬಿಲಿಟಿ ಆಗ್ತೀವಿ. ಹಾಗೆ ನಮಗೆ ಡಾಕ್ಯುಮೆಂಟ್ಸ್ ಕೂಡ ಇಲ್ಲಿ ರಿಕ್ವೈರ್ಡ್ ಆಗುತ್ತೆ. ಸೊ ಆ ಒಂದು ಡಾಕ್ಯುಮೆಂಟ್ಸ್ ಯಾವುದು ಅಂದರೆ ನಮ್ಮ ಒಂದು ಡಾಕ್ಯುಮೆಂಟ್ಸ್ ಏನಿದೆ KYC ನ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಈ ಯಾವುದ್ರಲ್ಲಾದ್ರೂ ಒಂದನ್ನು ನಾವು ಕೊಟ್ಬಿಟ್ಟು ನಮ್ಮ ಒಂದು ಡಾಕ್ಯುಮೆಂಟ್ನ KYC ಮಾಡ್ಕೋಬೇಕು. ಈ ಒಂದು ಫೈನಾನ್ಸ್ ಅಲ್ಲಿ ಅಪ್ಲೈ ಮಾಡೋದು ತುಂಬಾನೇ ಈಸಿ ಆಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಪರ್ಸನಲ್ ಲೋನ್ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಕೋಬಹುದು. ಹಾಗೆ ಇಲ್ಲಿ ಸ್ಟೆಪ್ಸ್ ನೋಡಬೇಕು ಅಂದ್ರೆ ನಾವು ಫಸ್ಟ್ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಮಗೆ ಮೊಬೈಲ್ ನಂಬರ್ನ ಕೇಳುತ್ತೆ. ಸೊ ನಾವು ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಂಡು OTP ಅನ್ನೋದನ್ನ ಎಂಟರ್ ಮಾಡ್ಕೋಬೇಕು. ಹಾಗೆ ನಮ್ಮ ಒಂದು ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ಕೋಬೇಕು. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಮಗೆ ಬೇಸಿಕ್ ಡೀಟೇಲ್ಸ್ ಅನ್ನೋದು ಕೇಳುತ್ತೆ. ಸೊ ಆ ಬೇಸಿಕ್ ಡೀಟೇಲ್ ನ ನಾವು ಕೊಟ್ಟು ನಮ್ಮ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಒಂದು ಫುಲ್ ನೇಮ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ನಂಬರ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್, ಹಾಗೆ ಪಿನ್ ಕೋಡ್ ನ ಏನಿದೆ ಅದನ್ನ ಕೊಟ್ಬಿಟ್ಟು ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ಕೋಬೇಕು. ಫೈನಲಿ ನಾವು ಪ್ರೊಸೀಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಮ್ಮ ಒಂದು ಅಮೌಂಟ್ ಅನ್ನೋದು ಏನಿದೆ ಅದನ್ನು ನಾವು ಚೂಸ್ ಮಾಡಿಕೊಂಡು, ಹಾಗೆ ನಮಗೆ ಎಷ್ಟು ಟರ್ಮ್ಸ್ ವರೆಗೂ ಬೇಕು, ಎಷ್ಟು ಮಂತ್ಸ್ ವರೆಗೂ ನಾವು ಲೋನ್ ಅನ್ನ ಪೇ ಮಾಡ್ಕೋಬೇಕು ಅನ್ನೋದನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಮಗೆ ಲೋನ್ ಟೆನ್ಯೂರ್ ಅನ್ನೋದನ್ನ ಕೂಡ ಇಲ್ಲಿ ತೋರಿಸುತ್ತೆ. ಹಾಗೆ ರೀಪೇಮೆಂಟ್ ಟೆನ್ಯೂರ್ ಕೂಡ ನಾವು ಇಲ್ಲಿ ನೋಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಫೈನಲಿ ನಮ್ಮ ಒಂದು KYC ಸಬ್ಮಿಟ್ ಆದ ತಕ್ಷಣ ನಮ್ಮ ಅಪ್ಲಿಕೇಶನ್ ಏನಾದರೂ ಎಕ್ಸೆಪ್ಟ್ ಆದರೆ ನಮಗೆ ಲೋನ್ ಅನ್ನೋದು ಏನಿದೆ ಡೈರೆಕ್ಟ್ ಆಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇವರು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪರ್ಸನಲ್ ಲೋನ್ಗೆ ಎಷ್ಟು ಇಂಟ್ರೆಸ್ಟ್ ರೇಟ್ ಇದೆ, ಯಾವ ರೀತಿಯಾಗಿ ನಾವು ಚಾರ್ಜಸ್ನ ಇಲ್ಲಿ ನೋಡ್ಕೋಬಹುದು ಅಂತಂದ್ರೆ ಬನ್ನಿ ನಿಮಗೆ ಹೇಳ್ತಾ ಇದ್ದೀನಿ. ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು 10% to 31% ನಮಗೆ ಇಲ್ಲಿ ಸಿಗ್ತಾ ಇದೆ. ಹಾಗೆ ಪ್ರೊಸೆಸಿಂಗ್ ಫೀಸ್ ಬಂದ್ಬಿಟ್ಟು ನಮಗೆ ಅಪ್ ಟು 3.93% ವರೆಗೂ ನಮಗೆ ಇಲ್ಲಿ ನೋಡ್ಕೋಬಹುದು. ಹಾಗೆ ಚಾರ್ಜಸ್ ಬಂದ್ಬಿಟ್ಟು ನಮ್ಮ ಅಮೌಂಟ್ ಏನಾದರೂ 2 ಲಕ್ಷಕ್ಕಿಂತ ಕೆಳಗಿತ್ತು ಅಂದರೆ ನಮಗೆ 1999 ರೂಪೀಸ್ ಅನ್ನೋದು ಇಲ್ಲಿ ಚಾರ್ಜಸ್ ಕೂಡ ಆಗ್ತಾ ಇದೆ. ಈ ಒಂದು ಡೀಟೇಲ್ಸ್ ನೋಡ್ಕೊಂಡ ನಂತರ ನಾವು ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಅಪ್ಲೈ ಮಾಡ್ಕೊಳ್ಳಿ. ಗೆಟ್ ಸ್ಟಾರ್ಟೆಡ್ ಅಂತ ಕೇಳ್ತಾ ಇದೆ. ಸೊ ನಮ್ಮ ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಂಡು ನಾವು ಕಂಟಿನ್ಯೂ ಮಾಡ್ಕೋಬೇಕು. ನೀವೇ ನೋಡ್ತಾ ಇರ್ಬೋದು ನನಗೆ ಅಪ್ ಟು 50,000 ವರೆಗೂ ಲೋನ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಮ್ಗೇನಾದ್ರೂ ಈ ಒಂದು ಲೋನ್ ಅವಶ್ಯಕತೆ ಇತ್ತು ಅಂದ್ರೆ ನಾವು ಕಂಟಿನ್ಯೂ ಮಾಡ್ಕೋಬೇಕು. ಸೊ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಲೆಟ್ ಸ್ಟಾರ್ಟ್ ವಿತ್ ಅವರ್ ಫುಲ್ ನೇಮ್ ಅಂತ ಕೇಳ್ತಿದೆ. ಸೊ ನಮ್ಮ ಒಂದು ಫುಲ್ ನೇಮ್ ಇಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಸೊ ನಮ್ಮ ಒಂದು ಫುಲ್ ನೇಮ್ನ ಇಲ್ಲಿ ಎಂಟರ್ ಮಾಡ್ಕೊಂಡು ಕಂಟಿನ್ಯೂ ವಿತ್ ಆಟೋ ಫಿಲ್ ಮೇಲೆ ಕಂಟಿನ್ಯೂ ಮಾಡ್ಕೊಳ್ಳಿ.
ಅದಾದ ನಂತರ ನಮಗೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ನ ಕೇಳುತ್ತೆ ಅಂತ ಹೇಳಿದ್ನಲ್ವಾ. ಸೊ ನೋಡ್ತಾ ಇದೀರಲ್ವಾ, ಪರ್ಸನಲ್ ಡೀಟೇಲ್ಸ್ ಅನ್ನೋದು ಕೇಳ್ತಾ ಇದೆ. ಸೊ ಇಲ್ಲಿ ಫುಲ್ ನೇಮ್ ನ ಆಡ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಟ್ ಜೆಂಡರ್ ಅಂತ ಹೇಳ್ತಾ ಇದೆ. ನೀವು ಯಾವ ಜೆಂಡರ್ ಆಗಿದ್ದೀರಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಡೇಟ್ ಆಫ್ ಬರ್ತ್ ನ ನಾವಿಲ್ಲಿ ಎಂಟರ್ ಮಾಡ್ಕೋಬೇಕು, ನಮ್ಮ ಒಂದು ಡೇಟ್ ಆಫ್ ಬರ್ತ್ ನ. ಹಾಗೆ ನಮ್ಮ ಒಂದು ಪರ್ಮನೆಂಟ್ ಅಕೌಂಟ್ ನಂಬರ್ ಪ್ಯಾನ್. ಸೊ ನಮ್ಮ ಒಂದು ಪ್ಯಾನ್ ನಂಬರ್ ನ ನಾವಿಲ್ಲಿ ಎಂಟರ್ ಮಾಡ್ಕೋಬೇಕು. ಹಾಗೆ ಸೆಲೆಕ್ಟ್ ಎಂಪ್ಲಾಯ್ಮೆಂಟ್ ಟೈಪ್ ಅಂತ ಕೇಳ್ತಾ ಇದೆ. ನಾವೇನಾದ್ರೂ ಸ್ಯಾಲ್ರಿಡ್ ಆಗಿದ್ರೆ ಸ್ಯಾಲ್ರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಆಪ್ಷನ್ಗೆ ಬನ್ನಿ. ಇಲ್ಲಿ ನಮ್ಮ ಒಂದು ಪಿನ್ ಕೋಡ್ ನ ಕೇಳ್ತಾ ಇದೆ. ನಮ್ಮ ಒಂದು ಸಿಟಿಯ ಪಿನ್ ಕೋಡ್ ನ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮಗೆ ಇಲ್ಲಿ ಇನ್ಕಮ್ ವೆರಿಫಿಕೇಶನ್ ಅನ್ನೋದ ಕೇಳ್ತಾ ಇದೆ. ಸೊ ಫ್ಯೂ ಸ್ಟೆಪ್ಸ್ ಟು ಫಾಲೋ ಅಂತ ಹೇಳ್ತಾ ಇದೆ ಅಲ್ವಾ. ಈ ಒಂದು ಸ್ಟೆಪ್ಸ್ ನ ನಾವು ನೋಡ್ಕೊಂಡು ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಅವರ್ ಬ್ಯಾಂಕ್ ಅಂತ ಹೇಳ್ತಾ ಇದೆ. ನಮ್ಮ ಒಂದು ಸ್ಯಾಲರಿ ಏನಿದೆ ಯಾವ ಬ್ಯಾಂಕಿಗೆ ಕ್ರೆಡಿಟ್ ಆಗುತ್ತೆ ಆ ಒಂದು ಬ್ಯಾಂಕ್ ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಸೆಕ್ಯೂರಿಟಿ OTP ಅನ್ನೋದು ಇರುತ್ತೆ. ಆ OTP ನ ಕಳಿಸ್ತಾರೆ. ಸೊ ಆ OTP ನ ತಗೊಂಡು ನಾವು ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಕಂಟಿನ್ಯೂ ಮಾಡ್ಕೋಬೇಕು. ನಮ್ಮ ಒಂದು ಬ್ಯಾಂಕ್ ಯಾವ್ದಿದೆ ಅದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಿಮ್ದೇನಾದ್ರೂ HDFC ಬ್ಯಾಂಕ್ ಆಗಿರ್ಬೋದು, ಹಾಗೆ ICICI ಬ್ಯಾಂಕ್ ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು. ಸೊ ಈ ರೀತಿಯಾಗಿ ಹಲವಾರು ಬ್ಯಾಂಕ್ಗಳನ್ನು ನಾವಿಲ್ಲಿ ನೋಡ್ಬೋದು. ಸೊ ನಿಮ್ಮ ಒಂದು ಬ್ಯಾಂಕ್ ಯಾವ್ದಿದೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಳಿ. ಅದಾದ ನಂತರ ನಮಗೆ ಇಲ್ಲಿ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ನ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈ ಒಂದು ಸೆಲೆಕ್ಟ್ ಬ್ಯಾಂಕ್ ಅನ್ನೋ ಒಂದು ಆಪ್ಷನ್ ಮೇಲೆ ನಿಮ್ಮ ಒಂದು ಬ್ಯಾಂಕ್ ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ನ ಇಲ್ಲಿ ಚೆಕ್ ಮಾಡ್ತಾ ಇದೆ. ಸೊ 2 ಮಿನಿಟ್ಸ್ ನಾವಿಲ್ಲಿ ವೇಟ್ ಮಾಡ್ಕೋಬೇಕು. ನಮ್ಮ ಒಂದು ಡೀಟೇಲ್ಸ್ ಅಪ್ರೂವಲ್ ಆದ್ಮೇಲೆ ಸೊ ಇಲ್ಲಿ ನಮಗೆ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅನ್ನೋದನ್ನ ಕೇಳ್ತಾ ಇದೆ. ಸೊ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಬಂದ್ಬಿಟ್ಟು ಕಂಪನಿ ನೇಮ್ ಆಗಿರ್ಬೋದು, ಹಾಗೆ ಕಂಪನಿ ಟೈಪ್ ಆಗಿರ್ಬೋದು, ಜಾಬ್ ಪ್ರೊಫೈಲ್ ನಾವು ಯಾವ ರೀತಿಯಾಗಿ ಜಾಬ್ ಮಾಡ್ತಾ ಇದೀವಿ ಆ ಒಂದು ಪ್ರೊಫೈಲ್ ನ ಇಲ್ಲಿ ಎಂಟರ್ ಮಾಡ್ಕೊಂಡು ನಮ್ಮ ಒಂದು ಇಮೇಲ್ ID ನ ಎಂಟರ್ ಮಾಡ್ಕೋಬೇಕು. ಹಾಗೆ ನಮಗೆ ಎಷ್ಟು ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ಕೂಡ ಎಂಟರ್ ಮಾಡ್ಕೊಂಡು ನಮಗೆ ಎಷ್ಟು ಲೋನ್ ಅವಶ್ಯಕತೆ ಇದೆಯೋ ಆ ಒಂದು ಅಮೌಂಟ್ ನ ಇಲ್ಲಿ ಎಂಟರ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೋಬೇಕು. ನೋಡಿದ್ರಲ್ಲ, ಈ ರೀತಿಯಾಗಿ ಎಲ್ಲ ಡೀಟೇಲ್ಸ್ ನ ನಾವು ಕೊಟ್ಟ ಮೇಲೆ ನಮ್ಮ ಒಂದು ಅಪ್ಲಿಕೇಶನ್ ಅನ್ನೋದು ಏನಿದೆ ಅದು ಅಪ್ರೂವಲ್ ಆಗಿ ನಮಗೆ ಒಂದು ಅಮೌಂಟ್ ಅನ್ನೋದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸಪೋಸ್ ನಮ್ಮ ಒಂದು ಲೋನ್ ಏನಾದ್ರು 1 ಲಕ್ಷ ಇತ್ತು ಅಂದ್ರೆ ಅದಕ್ಕೆ ಪ್ರೊಸೆಸಿಂಗ್ ಫೀಸ್ ಬಂದ್ಬಿಟ್ಟು 503 ರೂಪಾಯಿ ಆಗುತ್ತೆ. ಹಾಗೆ ಚಾರ್ಜಸ್ ಬಂದ್ಬಿಟ್ಟು 1999 ರೂಪಾಯಿ ಆಗುತ್ತೆ. ಸೊ ಟೋಟಲ್ ಲೋನ್ ಅಮೌಂಟ್ ಬಂದ್ಬಿಟ್ಟು ನಮ್ದು 1,02,502 ರೂಪಾಯಿ ಆಗುತ್ತೆ. ಇಲ್ಲಿ ಟೋಟಲ್ ಚಾರ್ಜಸ್ ನಾವ್ ಏನ್ ಪೇ ಮಾಡ್ಬೇಕು ಅಂದ್ರೆ 2,502 ರೂಪಾಯಿ ನಾವ್ ಇಲ್ಲಿ ಪೇ ಮಾಡ್ಬೇಕು. ಈ ಒಂದು ಅಮೌಂಟ್ ನಿಮ್ಗೆ ನೀಡಿತ್ತು ಅಂದ್ರೆ ಅಪ್ಲೈ ಮಾಡ್ಕೊಳ್ಳಿ. ನಮ್ಮ ಒಂದು ರಿಕ್ವೆಸ್ಟ್ ಇಲ್ಲಿ ಪ್ರೊಸೆಸಿಂಗ್ ಆಗ್ತಾ ಇದೆ. ಇಲ್ಲಿವರೆಗೂ ನಾವು ಯಾವ ರೀತಿಯಾಗಿ ಲೋನ್ ಅನ್ನ ಅಪ್ಲೈ ಮಾಡೋದು ಅಂತ ನೋಡ್ಕೊಂಡ್ವಲ್ವಾ, ಅದೇ ರೀತಿಯಾಗಿ ನೀವು ಲೋನ್ ಅನ್ನ ಅಪ್ಲೈ ಮಾಡ್ಕೊಂಡು ನಿಮ್ಮ ಒಂದು ಡೀಟೇಲ್ಸ್ ನ ನೀವು ಇದಕ್ಕೆ ಕೊಟ್ಟು ಕಂಟಿನ್ಯೂ ಮಾಡ್ಕೊಂಡು ನಿಮ್ಮ ಒಂದು ಲೋನ್ ಅಗ್ರಿಮೆಂಟ್ ಅನ್ನೋದು ಏನ್ ಬರುತ್ತೆ ಅದನ್ನ ನೀವು ನೋಡಿ ಕನ್ಫರ್ಮ್ ಮಾಡ್ಕೊಂಡು ನಿಮ್ಮ ಒಂದು ಲೋನ್ ಅನ್ನೋದು ಏನಿದೆ ಅದನ್ನ ನೀವು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಟೈಮ್ ಟು ಟೈಮ್ ನೀವು ರೀಪೇಮೆಂಟ್ ಮಾಡ್ಕೊಂಡ್ರೆ ಮುಂದೆ ನಿಮ್ಗೆ ಮತ್ತೆ ಹೈ ಆಗಿರುವಂತ ಒಂದು ಲೋನ್ ಲಿಮಿಟ್ ಅನ್ನೋದು ನಿಮ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದಾಗಿದೆ ಇವತ್ತಿನ ವಿಡಿಯೋ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಮತ್ತೆ ಸಿಗೋಣ ಗಾಯ್ಸ್. ಬಾಯ್.